ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರಬೇಡ್ರಿ. ಅವತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಬೇಡ್ರಿ. ಗಂಗಾ ಸ್ನಾನದಾಗ ಮಿಂದ್ಯದ್ರ ಬಡತನ ನಿರ್ಮೂಲನೆ ಆಗ್ತೈತ್ಯಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ಅವ್ರ ಮಾತಿಗೆ ಭಯಂಕರ ಕಂಡಾಪಟಿ ಮಂದಿ ಬೈಲಿಕತ್ತಾರ. ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಷ್ಟ ಹಗುರವಾಗಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ವಿರೋಧ ಪಕ್ಷದವ್ರು ಅಷ್ಟೇ ಅಲ್ರಿ, ಸೋಷಿಯಲ್ ಮೀಡಿಯಾದಾಗ ಬಹಳಷ್ಟು ಮಂದಿ ಸಿಕ್ಕಾಪಟ್ಟೆ ಬೈಲಿಕತ್ತಾರ. ನೋಡ್ರಿ, ಹಿಂದೂಗಳ ನಂಬಿಕೆ ಆಚರಣೆ ಬಗ್ಗೆ ಟೀಕೆ ಮಾಡೋದು ಒಂಥರ ಚಟ ಇದ್ದಂಗ ಐತಿ. ಇವ್ರಿಗೆ ಬಹಳ ಈಸಿಯಾಗಿ ಮಾತಾಡಿಬಿಡ್ತಾರ. ಅದೇ ಬ್ಯಾರೆ ಧರ್ಮದವ್ರ ಆಚರಣೆ ಬಗ್ಗೆ ಒಂದು ಸ್ವಲ್ಪರೇ ಕೊಂಕ ಮಾತಾಡ್ಲಿ ನೋಡೋಣ ಅಂತ ಚಾಲೆಂಜ್ ಹಾಕ್ಲಿಕತ್ತಾರ. ನೋಡ್ರಿ, ಹಂಗಾದ್ರ ಈ ಮುಸ್ಲಿಮ್ರಲ್ಲಿ, ಕ್ರಿಶ್ಚಿಯನ್ರಲ್ಲಿ ಯಾವುದೇ ಆಚರಣೆದಾಗ ಇವ್ರಿಗೆ ಏನು ನೆಗೆಟಿವೇ ಕಾಣ್ಲಿಲ್ಲ. ಅವ್ರು ಮಾಡುವಂತಹ ಆಚರಣೆದಾಗೆಲ್ಲ ಬಡತನ ನಿರ್ಮೂಲನೆ ಆಗ್ತೈತಿ ಅಂತ ಅರ್ಥನ. ಮುಸ್ಲಿಮ್ರು ಸಾಕಷ್ಟು ಖರ್ಚು ಮಾಡಿ ಮೆಕ್ಕಾ ಮದೀನಾ ಹೋಗ್ತಾರ. ಅಲ್ಲಿ ಹೋದ್ರ ಜೀವನ ಪಾವನ ಆಯ್ತು, ಧನ್ಯ ಆಯ್ತು ಅಂತ ಅನ್ಕೋತಾರ. ಅದು ಅವ್ರ ನಂಬಿಕೆ. ಇಲ್ಲಿ ಸ್ಯಾಂಪಲ್ ತೋರಿಸ್ತೀನಿ ನಿಮ್ಗೆ. ಈ ಕ್ರೈಸ್ತ ಮಿಷನರಿಗಳದ್ರಾಗ ಹೆಂಗಿರ್ತೈತಿ ಆಚರಣೆ ಅಂತ ಹೇಳಿ ಒಂದ್ಸಲ ನೋಡ್ಬಿಟ್ರಿ. ನೋಡ್ರಪ್ಪ, ಹಿಂಗ ಹುಚ್ಚಾಪಟ್ಟೆ ಹಿಂಬರ್ಕಿ ಹೋರಾಡ್ಕೋತ ಬೀಳುವುದು, ಇದರಿಂದ ಬಡತನ ನಿರ್ಮೂಲನೆ ಆಗ್ತೈತಿ ಅಂತ ಯಾರ ಕೇಳ್ಯಾರೇನು? ಇದು ಅವ್ರ ನಂಬಿಕೆ, ಅವ್ರಿಗೇ ಇರ್ಲಿ, ಅವ್ರ ಆಚರಣೆ ಅವ್ರಿಗೆ ಇರ್ಲಿ ಹಂಗಂತ ಹೇಳಿ. ನೋಡ್ರಿ, ಇದು ಬರೇ ಧರ್ಮದ ವಿಚಾರದಾಗ ಅಷ್ಟೇ ಇಲ್ಲ, ಇಲ್ಲಿ ರಾಜಕೀಯದ ಹಿತದೃಷ್ಟಿಯಿಂದ ನೋಡಿದ್ರು ಖರ್ಗೆ ಸಾಹೇಬ್ರಿಗೆ ಆಪತ್ತು ಕಾಯ್ಕೊಂಡು ಕುಂತೈತಿ. ಯಾಕಂತ ಹೇಳ್ತೀನಿ ಕೇಳ್ರಿ. ಫೆಬ್ರವರಿ 5ನೇ ತಾರೀಕು ದೆಹಲಿ ವಿಧಾನಸಭಾ ಚುನಾವಣೆ ಐತಿ. ಇಲ್ಲಿ ತನಕ ಬಂದಿರುವಂತಹ ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಹೆಚ್ಚಂದ್ರ ನೋಡ್ರಿ 2 ಅಥವಾ 3 ಸ್ಥಾನ ಗೆಲ್ಲಬಹುದು ಅಂತ ಹೇಳಿಕತ್ತಾರ. ಮೊದಲೆಲ್ಲ ರಾಜ್ಯಭಾರ ಮಾಡ್ಯಾರ ರಾಷ್ಟ್ರ ರಾಜಧಾನಿದಾಗ. ಆದ್ರೆ ಈ ಎರಡು ಚುನಾವಣೆಯನ್ನ ನೋಡಿದ್ರೆ ಕಾಂಗ್ರೆಸ್ ಅಕೌಂಟ್ ತೆರೀಲಿಕ್ಕೆ ಸಹಿತ ಫೇಲ್ ಆಗಿತ್ತು. ಇಂಥ ಟೈಮ್ನಾಗ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಥ ಹೇಳಿಕೆ ಕೊಟ್ಟಾರಂತ ಅಂದ ಮ್ಯಾಲ ದೆಹಲಿದಾಗ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಹೊಡೆತ ಆದ್ರೂ ಏನ್ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ. 144 ವರ್ಷಗಳಾದ್ಮೇಲೆ ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಾಗ ಉತ್ತರ ಪ್ರದೇಶದ ಪ್ರಯಾಗರಾಜ್ನಾಗ ಮಹಾಕುಂಭಮೇಳ ನಡಿಲಿಕತ್ತದ. ವಿಶ್ವದಾಗೆ, ಇಡೀ ಪ್ರಪಂಚದಾಗೆ ಅತ್ಯಂತ ದೊಡ್ಡ ಧಾರ್ಮಿಕ ಸಮಾಗಮ. ನೋಡ್ರಿ, ಒಬ್ರು ಇಬ್ರಲ್ರಿ, ಕೋಟ್ಯಾಂತರ ಭಕ್ತರದಾರ. ಅವ್ರ ನಂಬಿಕೆ, ಆಚರಣೆ ಐತಿ, ಪುಣ್ಯ ಸ್ನಾನ ಮಾಡ್ಲಿಕತ್ತಾರ. ಅಷ್ಟೇ ಅಲ್ಲ, ಇಂಡಿಯಾ ಮೈತ್ರಿಕೂಟದ ನಾಯಕರು ಸಹಿತ ಗಂಗೆಯಲ್ಲಿ ಮಿಂದೇಳ್ಲಿಕತ್ತಾರ. ಇಂಥ ಟೈಮ್ನಾಗ ಖರ್ಗೆ ಅವ್ರು ಈ ಮಾತಾಡಿದ್ದು ಎಲ್ಲಾ ರೀತಿಲಿಂದಲೂ, ಎಲ್ಲಾ ದಿಕ್ಕಿನಿಂದಲೂ ಅವ್ರಿಗೆ ತಿರುಗಿ ಬಿಡುವಂತ ಸಾಧ್ಯತೆಗಳೇ ಹೆಚ್ಚಾವ. ಇನ್ನಿ ಗಂಗಾ ಸ್ನಾನ ಮಹಾಕುಂಭ ಮೇಳ ಅಂತ ಅಂದು ಕೂಡ್ಲೆ ಕಾಲ್ ತುಳಿತ ನೆನಪಾಯ್ತು. ಪಾಪ, ಕಾಲ್ ತುಳಿತ ಆಗಿ ನಮ್ಮ ರಾಜ್ಯದ 4 ಮಂದಿ ಅಷ್ಟೇ ಅಲ್ಲ, ಒಟ್ಟು ಸಮೀಪ ಒಂದು 30 ಮಂದಿ ಜೀವ ಕಳ್ಕೊಂಡಾರ. ಇದ್ರ ಬಗ್ಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಹಳ ಮನಸ್ಸಿಗೆ ಹಚ್ಕೊಂಡು ಅಳು ತಡ್ಕೊಂಡು ಮಾತಾಡಿದ್ದನ್ನು ನೀವು ನೋಡಿರ್ತೀರಿ. मरमाहत करने वाला है. उन सभी परिजनों के प्रति हमारी पूरी संवेदना है. मित्रों,
महाकुंभ प्रयागराज का आज मौनी अमावस्या का मुख्य स्नान है और कल सायंकाल 7 बजे से ही काफी बड़ी संख्या में श्रद्धालुजन प्रयागराज पहुंच करके स्नान भी कर रहे थे और काफी बड़ी संख्या में श्रद्धालुजन ब्रह्म मुहूर्त का भी इंतजार कर रहे थे। एक दुर्भाग्यपूर्ण हादसा इसी दौरान अखाड़ा मार्ग पर संगम के तट पर हुआ, जिसमें 90 से ज्यादा लोग गंभीर रूप से या सामान्य रूप से घायल हुए। यह हादसा भारी भीड़ के द्वारा अखाड़ा मार्ग के बैरिकेडिंग्स को तोड़ने और उसके बाद उससे कूद करके जाने के कारण वहां पर हुआ है। ಆದ್ರ ಬಹಳ ಮಂದಿ ಗೆಸ್ ಮಾಡ್ದಂಗ ಅಲ್ಲಿ ಒಂದು ಗದ್ಲನೇ ನಡೆದೈತಿ। ಅಲ್ಲಿನ ಭಕ್ತಾದಿಗಳು ಮಾತಾಡಿದ ಒಂದಷ್ಟು ವಿಡಿಯೋ ನೋಡಿದ್ರ ಗಾಬರಿನೂ ಆಗ್ತೈತಿ। ಕುಂಭ ಮೇಳದ ಬಗ್ಗೆ ಅಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಅವ್ರ ಇಮೇಜ್ ಹಾಳು ಮಾಡ್ಲಿಕ್ಕಂತಾನೆ ಒಂದಿಷ್ಟು ಕಿಡಿಗೇಡಿಗಳು ಉಡಾಳಗಳು ಏನೋ ಮಸ್ಲತ್ ಮಾಡಿದ್ರು ಅನ್ನೋದು ಪಕ್ಕಾ ಗೊತ್ತಾಗ್ಲಿಕ್ಕತ್ತದ ನೋಡ್ರಿ। ಮೌನಿ ಅಮಾವಾಸ್ಯೆ ದಿನ ಪಾಲ್ಗೊಂಡಿದ್ದಂತ ಒಬ್ಬ ಹೆಣ್ಮಗಳ ಮಾತು ಕೇಳ್ರಿ ನೀವು। सुबह सुबह आज मैं 6:30 बजे मौनी अमावस्या का स्नान करने निकली तो भीड़ तो थी और हम लोग सभी श्रद्धालु आराम से जा रहे थे, किसी को कोई कष्ट नहीं था। एक दूसरे से सटके भी जा रहे थे तो आराम से जा रहे थे। तभी पीछे से हुड़दंग की आवाज़ आई कुछ लोगों की, जो पता नहीं क्या बोल रहे थे, भगवान का नाम नहीं ले रहे थे पर कुछ बोल रहे थे, ऐसा हमें समझ में नहीं आया कि वो लोग क्या बोल रहे हैं। हुड़दंग मचा रहे थे और पीछे से धक्का देते हुए एकदम से कहते थे हटो हटो हटो, और ढकेलते हुए आगे बढ़ ही जाते थे, जिससे कि कुछ लोग गिरते गिरते बचते थे, कोई किसी को पकड़ लेता था, कोई किसी को पकड़ लेता था, और कैसे कैसे करके ही हम लोग गए हैं। और वहाँ से जब लौटे हैं तो मैंने देखा कि 5-6 लड़कियों का झुंड है जो लगातार ढकेल ढकेल के आगे जा रही है और प्रयास कर रही है कि किसी के गले में चेन है तो उसे खींचे। मैंने पूछा कि क्या आपने नहा लिया है? बोली नहीं, मैं नहाई नहीं हूँ, मैं यहाँ की लोकल हूँ और मैं ये देखने आई हूँ कि कितनी भीड़ जा रही है। मुझे भी आश्चर्य हुआ, इतना सवेरे सवेरे देखने का क्या मतलब है? ये सब तो कुछ दर्शा रहा है कि इसके पीछे कोई साजिश है। ನೋಡ್ರಿ, ದೇವರ ಹೆಸರನ್ನು ಹೇಳಕತ್ತಿದ್ದಿಲ್ಲಂತ, ಏನೋ ಅರ್ಥ ಆಗ್ಲಾರ್ದು ತಿಳಿಲಾರ್ದು ಏನೋ ಒದ್ರಕತ್ ಹೊಂಟಿದ್ರತ್ತ ಒಂದಿಷ್ಟು ಮಂದಿ ಗುಂಪು ಕಟ್ಕೊಂಡು ಬೇಕು ಅಂತಲೇ ಬಂದಾರ। ಏನು ಬಹಳ ಮಂದಿ ಸಿಕ್ಕಾಪಟ್ಟೆ ಮಂದಿ ಇರ್ತಾರ, ಅವ್ರ ಕೊಳ್ಳ ಹಾಕೊಂಡಿದ್ದ ಚೈನೋ ಅಥವಾ ರಾಕನೋ ಏನೋ ದೋಚ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರು, ಅವ್ರ ಪ್ಲಾನ್ ಏನಿತ್ತು ಗೊತ್ತಿಲ್ಲ, ಆದ್ರ ಬೇಕಂತಾನೆ ಹಿಂಗ ಗದ್ಲಿ ಎಬ್ಬಸಿ ಕಾಲ್ ತುಳಿತ ಆಗುವಂಗ್ ಮಾಡಿ ಅಮಾಯಕರ ಜೀವ ತೆಗದಾರ ನೋಡ್ರಿ। ಇದ್ರ ಬಗ್ಗೆ ಅಂತೂ ತನಿಖೆ ನಡಿಲಿಕ್ಕತ್ತದ, ಆದಷ್ಟು ಜಲ್ದಿ ತಪ್ಪಿತಸ್ಥರು ಸಿಕ್ ಬಿಡ್ಲಿ, ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ನಾವು ಕೇಳ್ಕೊಳ್ಳೋಣಲ್ಲ। ಇನ್ನು ಕಾಂಗ್ರೆಸ್ನವರು ಮಾತೆತ್ತಿದ್ರ ಸಾಕು, ಗಾಂಧೀಜಿ ಅಂಬೇಡ್ಕರ್ ಅವ್ರ ಬಗ್ಗೆ ಅಗದಿ ಬಹಳ ಪ್ರೀತಿ ಅಭಿಮಾನ ಗೌರವ ಅದ ಅಂತ ಹೇಳಿ ಪೋಸ್ ಕೊಡ್ತಾರ। ಆದ್ರ ಬರೇ ಬಾಯಿ ಮಾತು ನೋಡ್ರಿ, ಒಣ ಮಾತಿಗಿಂತ ಕೃತಿ ಲೇಸು ಅನ್ನೋದನ್ನ ಉಲ್ಟಾ ಮಾಡಿ ಕೃತಿಯೊಳಗೆ ಏನಂದ್ರೆ ಏನೂ ಇಲ್ಲ, ಒಣ ಮಾತು ಕೇಳ್ರಿ ನೀವು ಬರೇ। ಯಾಕಂತ ಹೇಳ್ತೀನಿ, ಅದಕ್ಕ ಸಾಕ್ಷಿ ಸಮೇತ 2 ವಿಡಿಯೋ ತೋರಿಸ್ತೀನಿ, ಈ ಮೊದಲನೇ ವಿಡಿಯೋದಾಗ ನೋಡ್ಬೇಕು ನೀವು। ಗಾಂಧಿ ಅಂಬೇಡ್ಕರ್ ಅಂತ ಹೆಸರಿನ್ಯಾಗ ಸಮಾವೇಶ ಮಾಡಿದ್ರಲ್ಲ, ಬರೇ ತಮ್ಮದೇ ದೊಡ್ಡ ದೊಡ್ಡ ಕಟೌಟ್ ಹಾಕಿಸ್ಕೊಂಡು ಮೆರೆದಾಡಿದ್ದು। ಆ ವಿಡಿಯೋನಾಗ ಒಂದೇ ಒಂದು ಅಂಬೇಡ್ಕರ್ ಅವ್ರದ್ದು ಗಾಂಧಿ ಅವ್ರದ್ದು ಕಟೌಟ್ ಕಣ್ಣಿಗೆ ಬಿದ್ರ ನನಗೂ ಕಮೆಂಟ್ ಮಾಡಿ ತಿಳಿಸ್ರಿ। ಆಯ್ತು ಬಿಡ್ರಿ,
ತಮ್ಮದೇ ತಾವು ಕಟೌಟ್ ಹಾಕೊಂಡು ಮೆರೆದಾಡ್ಕೊಂತ ಹೋಗ್ಲಿ. ಆದ್ರ ಕನಿಷ್ಠ ಪಕ್ಷ ವೇದಿಕೆ ಮೇಲೆ ಕುಂತಾಗ ರಾಹುಲ್ ಗಾಂಧಿ ಅವರಿಗೆ ಅಂಬೇಡ್ಕರ್ ಅವರ ಪ್ರತಿಮೆ ಇರುವಂತಹ ಒಂದು ಮೊಮೆಂಟಮ್ ಕೊಡ್ಲಿಕ್ಕತ್ತಾರ. ಅದನ್ನು ಕೊಡೋ ಮುಂದರೆ ಕನಿಷ್ಠ ಎದ್ದು ನಿಂತು ಒಂದ್ ಸ್ವಲ್ಪ ಗೌರವ ಕೊಟ್ಟು ತಗೋಬೇಕು. ಬಿಟ್ಟು ಕುಂತಲ್ಲೇ ಕುಂತು ಸರಿಯಾಗಿ ಕೈಯಿಂದ ಮುಟ್ಲೂ ಇಲ್ಲ, ಹಿಡ್ಕೊಳ್ಳೂ ಇಲ್ಲ. ಇದ್ರಾಗೆ ಗೊತ್ತಾಗ್ತದ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರ ಅಂತ ಹೇಳಿ. ನೋಡ್ರಿ ನೀವು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.